ಎಲ್ಲ ಸಿನಿ ಲವರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ಇದೇ ಫೆಬ್ರವರಿ 16ನೇ ತಾರೀಕು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬರ್ಡೇ ಇದೆ. ಸೊ ಈ ಬರ್ಡೇ ವಿಚಾರವಾಗಿ ದರ್ಶನ್ ಅವ್ರ ಕಡೆಯಿಂದ ಎರಡು ರೀತಿ ನ್ಯೂಸ್ ಇದೆ. ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ, ಫಸ್ಟು ಬ್ಯಾಡ್ ನ್ಯೂಸಿಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಫಿನಿಶಿಂಗ್ನ ಗುಡ್ ನ್ಯೂಸಿಂದ ಕ್ಲೋಸ್ ಮಾಡೋಣ ಅಂತ. ಗುಡ್ ನ್ಯೂಸ್ ಏನು ಅಂದರೆ ದರ್ಶನ್ ಸರ್ ಆ್ಯಂಡ್ ಪ್ರೇಮ್ ಅವರ ಕಾಂಬಿನೇಷನಲ್ಲಿ ಮೂವಿ ಬರ್ತಿರೋದಂತೂ ಕನ್ಫರ್ಮ್ ಆಗಿದೆ. ಸೊ ಯಾರ್ಯಾರೆಲ್ಲ ಈ ಥರ ಕಾಂಬಿನೇಷನ್ಗೆ ವೆಯ್ಟ್ ಮಾಡ್ತಿದ್ರಿ ಅವರೆಲ್ಲರಿಗೂ ಒಂದು ಸಿಹಿ ನ್ಯೂಸು. ಯಾಕೆಂದರೆ ಇದು ಸ್ವತಃ ದರ್ಶನ್ ಅವರ ಬಾಯಿಂದನೇ ಬಂದಿರೋದು. ಒಂದು 6 ನಿಮಿಷದ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದರು. ಆ ವಿಡಿಯೋದಲ್ಲಿ ದರ್ಶನ್ ಅವ್ರು ಹೇಳಿದ್ದೇನೆಂದರೆ ಪ್ರೇಮ್ ಜೊತೆ ಅವ್ರು ಮಾಡ್ತಿರೋ ಮೂವಿ ಕನ್ಫರ್ಮ್, ಯಾವಾಗ ಬೇಕಾದ್ರೂ ಬರ್ಬೋದು, ಬಟ್ ಟೈಟಲ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಸದ್ಯಕ್ಕೆ ಮೂವಿ ಮಾಡ್ತಿರೋದಂತೂ ಕನ್ಫರ್ಮ್. ಸೊ ಇದನ್ನ ನಾವು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸರಿ, ಇದು ಗುಡ್ ನ್ಯೂಸ್ ಆದರೆ ಬ್ಯಾಡ್ ನ್ಯೂಸ್ ಏನು ಅಂದರೆ ಈ 16ನೇ ತಾರೀಕು ಅವ್ರ ಬರ್ಡೇ ಏನಿದೆ ಅವತ್ತಿನ ದಿನ ದರ್ಶನ್ ಸರ್ರು ಯಾರಿಗೂ ಅವೈಲಬಲ್ ಇರಲ್ಲ, ಬಿಕಾಸ್ ಆಫ್ ಹಿಸ್ ಹೆಲ್ತ್ ಇಶ್ಯೂ. ಅವ್ರಿಗೆ ಡಿಸ್ಕ್ ಇಶ್ಯೂ ಆಗಿರೋದು ಎಲ್ಲರಿಗೂ ಗೊತ್ತು. ಸೊ ನಡೆಯೋಕ್ಕೂ ಕೂಡ ಕಷ್ಟಪಡ್ತಿದ್ರು. ಸೊ ಆ ಥರ ಸಿಚುವೇಶನ್ ಇದ್ದಾಗ ಆಬ್ವಿಯಸ್ಲಿ ಎಲ್ಲರಿಗೂ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿರುತ್ತೆ, ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಈ ಥರ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ ಬಂದು ಸೇರಿದಾಗ ಅವ್ರಿಗೆ ಎಲ್ಲೋ ದೂರದಿಂದ ಕೈನ ವೇವ್ ಮಾಡಿ ಕಳಿಸೋದು ದರ್ಶನ್ ಅವ್ರಿಗೂ ಸಮಾಧಾನ ಇಲ್ಲ. ಯಾಕೆಂದರೆ ಅಷ್ಟು ಪ್ರೀತಿ ಅಭಿಮಾನದಿಂದ ಬಂದಿರ್ತಾರೆ. ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಇಲ್ಲಾಂದರೆ ಪಾಪ ಅವ್ರು ಅಷ್ಟು ಕಷ್ಟಪಡ್ಕೊಂಡು ಬರೋದಕ್ಕೂ ಯಾವುದು ವ್ಯಾಲ್ಯೂ ಇರಲ್ಲ ಅಂತ ದರ್ಶನ್ ಅವರೇ ಸ್ವತಃ ಡಿಸೈಡ್ ಮಾಡಿ ಈ ಡಿಸ್ಕ್ ತೊಂದರೆ ಇರೋದ್ರಿಂದ ನಡೆಯೋಕ್ಕಾಗದಿರೋ ಕಾರಣದಿಂದ ಈ ಬಾರಿ ದರ್ಶನ್ ಅವರು ಅವ್ರ ಬರ್ಡೇಗೆ ಅವ್ರ ಅಭಿಮಾನಿಗಳಿಗೆ ಅವೈಲಬಲ್ ಇರಲ್ಲ. ಗೊತ್ತು ಅವ್ರ ಅಭಿಮಾನಿಗಳಿಗೆ ಎಷ್ಟೊಂದು ಜನಕ್ಕೆ ಇದು ಬೇಜಾರಾಗಿದೆ ಅಂತ. ಬಿಕಾಸ್ ಒಂದು ಕೆಟ್ಟ ಸಿಚುವೇಶನ್ ಏನು ಆಗಿತ್ತು ಸ್ವಲ್ಪ ದಿನಗಳ ಕಾಲ, ಅದಾದಮೇಲೆ ದರ್ಶನ್ ಅವ್ರದ್ದು ಯಾವುದೂ ಮೂವಿ ಕೂಡ ಇರಲಿಲ್ಲ. ಅವ್ರನ್ನ ಸಂಪರ್ಕ ಮಾಡೋಕ್ಕೆ ಅವ್ರ ಫ್ಯಾನ್ಸ್ಗೆ ಎಲ್ಲೂ ಆಗಿರಲಿಲ್ಲ. ಅಟ್ಲೀಸ್ಟ್ ಬರ್ಡೇಯಿಂದ ಆದರೂ ದರ್ಶನ್ ಅವ್ರನ್ನ ನೋಡೋ ಥರ ಆಗಿ ಅವ್ರನ್ನ ಮಾತಾಡ್ಸೋ ಥರ ಆಗುತ್ತೆ ಅಂತ ಎಷ್ಟೊಂದು ಜನ ಕಾಯ್ತಿದ್ರು. ಬಟ್ ಈ ನ್ಯೂಸು ಎಲ್ಲ ಅವ್ರಿಗೆಲ್ಲ ಸಖತ್ ಬೇಜಾರಾಗಿದೆ. ತೊಂದರೆ ಇಲ್ಲ, ಅವರು ಅವ್ರ ಮೂವಿ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಪ್ರೇಮ್ ಕಾಂಬಿನೇಷನ್ ಜೊತೆ ಇದನ್ನ ನಾವು ಗುಡ್ ನ್ಯೂಸ್ ಆಗಿ ತಗೊಳ್ಳೋಣ. ಓಕೆ, ಈ 2 ವಿಚಾರ ಅಷ್ಟೇ ಮಾತಾಡಿದ್ರೆ ಅಷ್ಟೇ ಅಲ್ಲ, ಇವರು 3 ಜನಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಅದು ಯಾರು ಅಂದರೆ ರಚಿತಾ ರಾಮ್, ರಕ್ಷಿತಾ ಆ್ಯಂಡ್ ಧನ್ವೀರ್ ಗೌಡ. ಧನ್ವೀರ್ ಗೌಡ ನಿಮ್ಮೆಲ್ಲರಿಗೂ ಗೊತ್ತು, ದರ್ಶನ್ ಅವರು ಆ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದಾಗ ನಡೆಯೋಕ್ಕೂ ಕಷ್ಟಪಡಬೇಕಾದ್ರೆ ಅವ್ರಿಗೆ ಹೆಗ್ಲಾಗಿ ನಿಂತಿದ್ದೆ ನಮ್ಮ ಧನ್ವೀರ್ ಅವರು. ಸೊ ಈ ಟೈಮಲ್ಲಿ ದರ್ಶನ್ ಅವರು ಧನ್ವೀರ್ ಅವ್ರನ್ನ ತುಂಬ ನೆನೆಸ್ಕೊಂಡ್ರು. ಅಷ್ಟೇ ಅಲ್ಲ, ಕೆಲವು ರೂಮರ್ಸ್ಗಳು ಓಡಾಡ್ತಿದ್ವು. ಆ ರೂಮರ್ಸ್ಗಳಿಗೂ ದರ್ಶನ್ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಫಸ್ಟ್ನೇ ರೂಮರ್ ಏನು ಅಂದರೆ ದರ್ಶನ್ ಅವರು ಯಾರ್ಯಾರ ಹತ್ರ ಅಡ್ವಾನ್ಸ್ ತೊಗೊಂಡಿದ್ರು ಆ ಅಡ್ವಾನ್ಸ್ನೆಲ್ಲ ವಾಪಸ್ ಕೊಡ್ತಿದ್ದಾರೆ ಅಂತ. ಇದರೊಳಗೆ ದರ್ಶನ್ ಅವ್ರು ಹೇಳಿದ್ದಾರೆ, ಹೌದು, ಸೂರಪ್ಪ ಬಾಬು ಅವ್ರ ಹತ್ರ ಈಸ್ಕೊಂಡಿರೋ ದುಡ್ಡನ್ನ ವಾಪಸ್ ಅವ್ರಿಗೆ ರಿಟರ್ನ್ ಮಾಡಿದ್ದೀನಿ. ಯಾಕಂದರೆ ಈ ತೊಂದರೆ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗದಿರೋ ಕಾರಣ ಅವ್ರಿಗೂ ಫಿನಾನ್ಷಿಯಲಿ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ದುಡ್ಡನ್ನ ರಿಟರ್ನ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ರು. ಆ್ಯಂಡ್ ಇನ್ನೊಂದು ರೂಮರ್ ಬಂದು ದರ್ಶನ್ ಅವರು ಕನ್ನಡ ಬಿಟ್ಟು ಬೇರೆ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡ್ತಾರಂತೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ಮೇಲೆ ಮೂವಿ ಮಾಡಲ್ವಂತೆ. ಸೊ ಈ ಥರ ವಿಚಾರ ಒಂದು ಓಡಾಡ್ತಿತ್ತು. ಈ ವಿಷಯದ ಬಗ್ಗೆ ದರ್ಶನ್ ಅವರು ಮಾತಾಡಿದ್ದಾರೆ ಆ್ಯಂಡ್ ತುಂಬ ಸ್ಟ್ರಾಂಗಾಗಿ ಹೇಳಿದ್ದಾರೆ, ನಾನು ಕನ್ನಡ ಇಂಡಸ್ಟ್ರಿ ಬಿಟ್ಟು ಇನ್ನೆಲ್ಲೂ ಸಿನಿಮಾ ಮಾಡಲ್ಲ, ಮಾಡಿದ್ರೆ ಕನ್ನಡವರೆಗೂ ಈ ಕನ್ನಡ ಇಂಡಸ್ಟ್ರಿಯಲ್ಲೇ ಸಿನಿಮಾ ಮಾಡ್ತೀನಿ ಅಂತ. ಸೊ ಇಷ್ಟೆಲ್ಲ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು. ಸೊ ಇಷ್ಟೆಲ್ಲ ಮಾತಾಡಿದ ದರ್ಶನ್ ಅವರಲ್ಲಿ ಅವ್ರ ವಾಯ್ಸಲ್ಲಿ ಸ್ವಲ್ಪ ಸಾಫ್ಟ್ನೆಸ್ ಕಾಣಿಸ್ತಿತ್ತು, ತುಂಬ ವೀಕ್ ಆಗಿದ್ದಾರೆ ಅನ್ನೋದು ಕಾಣಿಸ್ತಿತ್ತು. ಅಷ್ಟೇ ಅಲ್ಲ, ಸ್ವಲ್ಪ ಎಮೋಷ್ನಲ್ ಕೂಡ ಆಗಿದ್ರು. ತುಂಬ ಜನಕ್ಕೆ ಥ್ಯಾಂಕ್ಸು ಕೂಡ ಹೇಳಿದ್ರು. ಸೊ ಈ ಬರ್ಡೇಗೆ ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ಸಿಗೋಕ್ಕಾಗ್ದಿರೋದಕ್ಕೆ ಅಭಿಮಾನಿಗಳಿಗೆ ಎಷ್ಟು ಬೇಸರ ಇದೆಯೋ ದರ್ಶನ್ ಅವ್ರಿಗೂ ಅಷ್ಟೇ ಬೇಸರ ಇದೆ. ಇಟ್ಸ್ ಓಕೆ, ಅವ್ರ ಮೂವಿಯಿಂದ ಆದರೂ ನಮ್ಮನ್ನ ರಂಜಿಸಲಿ ಅಂತ ನಾವು ಕೇಳ್ಕೊತೀವಿ. ಅಟ್ಲೀಸ್ಟ್ ಬರ್ಡೇ ಟೈಮ್ಗೆ ಏನಾದರೂ ಒಂದು ಒಳ್ಳೆ ವಿಚಾರ, ಒಂದು ಒಳ್ಳೆ ಅಪ್ಡೇಟ್ ಬಂದರೆ ಇನ್ನೂ ಖುಷಿ ಆಗುತ್ತೆ. ಅವರು ಬೇಗ ಚೇತರಿಸ್ಕೊಳ್ಳಿ, ಆ ಡಿಸ್ಕ್ ಇಶ್ಯೂ ಏನಿದೆ ಅದು ಬೇಗ ಸರಿ ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತೀನಿ. ಸೊ ಹೀಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ಗೋಸ್ಕರ ನೀವೇನಾದರೂ ಕಾಯ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್.